ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಇಲ್ಲಿ ರತ್ನಗಿರಿಗೆ ಬಂದೇ ಬಿಟ್ರೆ ಸುಬ್ಬು. ರತ್ನಗಿರಿಯಲ್ಲಿ ಅಡಗಿರ್ತಕ್ಕಂತಹ ಸುಬ್ಬುವಿನ ರಹಸ್ಯ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾಕೆ ಕೂಡ ಮರಿಬೇಡಿ. ಇಲ್ಲಿ ಗೋಕರ್ಣಗೆ ಹೋದಂಥ ಸುಬ್ಬುವಿನ ಬದುಕಲ್ಲಿ ದೊಡ್ಡ ಹೊಸದೊಂದು ಅಧ್ಯಾಯವೇ ತೆರೆದುಕೊಂಡಿದೆ. ಗೋಕರ್ಣಗೆ ಹೋದಾಗ ನೀರಿನಲ್ಲಿ ಮುಳುಗ್ತಿದ್ದಂಥ ಶ್ರಾವಣಿಯನ್ನ ಕಾಪಾಡಿದಂಥ ಆ ಒಂದು ಮಗುವನ್ನ ನಿಜಕ್ಕೂ ಸೇಫ್ ಮಾಡಬೇಕು ಅಂತ ಹೇಳಿ ಸುಬ್ಬು, ಶ್ರಾವಣಿ ಮನೆಯವರು ಎಲ್ಲರೂ ಕೂಡ ಅನ್ಕೋತಾರೆ. ಯಾಕಂದ್ರೆ ಗೋಕರ್ಣದಲ್ಲಿ ಇದ್ದಂಥ ಅವರ ಮನೆಯವರು ಕೂಡ ಅವರ ಮನೆಯವರಾಗಿರಲಿಲ್ಲ. ಆ ಮಗು ಕೂಡ ಅವ್ರಿಗೆ ಸಿಕ್ಕಿದ್ದಾಗಿತ್ತು. ಹಾಗಾಗಿ ಆ ಒಂದು ಮಗುವನ್ನ ಅವರ ತಂದೆ ತಾಯಿಯ ಜೊತೆ ನಾವು ಸೇರಿಸ್ತೀವಿ ಅಂತ ಹೇಳಿ ಸುಬ್ಬು ಶ್ರಾವಣಿಯ ಮಗುವನ್ನ ಅವ್ರ ಜೊತೆ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಆ ಮಗು ಸುಬ್ಬುವನ್ನ ತುಂಬಾ ಅಂದ್ರೆ ತುಂಬಾ ಹಚ್ಕೊಡುತ್ತೆ. ಬೇಗನೆ ಸುಬ್ಬು ಮಾಮ ಅಂತ ಹೇಳಿ ಅವರ ಜೊತೆ ಹೋಗ್ತದೆ. ಇದನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಯಾಕಿರಬಹುದು ಅನ್ನುವ ಅನುಮಾನ ಶ್ರಾವಣಿಗೆ ದಟ್ಟ ಆಗ್ತದೆ. ಕೊನೆಗೂ ಶ್ರಾವಣಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಯಾಕೆ ಸುಬ್ಬುವನ್ನೇ ಮಗು ಹೋಗಿ ಹೋಗಿ ಅಪ್ಕೊಳ್ಳುತ್ತೆ, ಯಾಕೆ ಹೀಗೆ ಅವನು ಮಗು ಗೊತ್ತದೆ ಅಂತ ಹೇಳಿ. ಅದೇ ಮಾತನ್ನ ಸುಬ್ಬುವನ್ನ ಕೂಡ ಕೇಳಿದಾಗ ಸುಬ್ಬು ತನ್ನ ಅಂದ್ರೆ ಇಷ್ಟ ಇರ್ಬೋದು, ನಾನು ಚೆನ್ನಾಗಿರ್ಬೋದು, ಹಾಗಾಗಿ ಮಗು ಬರುತ್ತೆ ಅಂತ ಅನಿಸುತ್ತೆ ಅಂತ ತಮಾಷೆ ಮಾಡ್ತಾರೆ. ಸೀರಿಯಸ್ ಆಗಿ ಹೇಳು ಸುಬ್ಬು, ನಿಜವಾಗ್ಲೂ ನಿನಗೆ ಅನ್ನಿಸ್ತಾ ಇಲ್ವಾ, ಆ ಮಗುಗೆ ನೀನು ಕೂಡ ಗೊತ್ತಿರಲಿಲ್ಲ, ಆದರೂ ಕೂಡ ನಿನ್ನನ್ನು ಅಷ್ಟು ಸುಲಭಕ್ಕೆ ಬಂದು ಹಚ್ಕೊಂತು ಮಗು ಅಂತ ಹೇಳಿ ಶ್ರಾವಣಿ ಕೇಳಿದಾಗ ನನಗೂ ಗೊತ್ತಿಲ್ಲ ಮೇಡಮ್ ಯಾಕೆ ಏನು ಅಂತ ಹೇಳ್ತಿದ್ದಾರೆ. ಆದರೆ ಆ ಮಗುಗೆ ಸುಬ್ಬು ಗೊತ್ತಿರೋ ಚಾನ್ಸಸ್ ಇದೆ. ಅದೇ ಕಾರಣಕ್ಕೆ ಸುಬ್ಬುವನ್ನು ಮಗು ಹೋಗಿ ಅಪ್ಕೊಳ್ಳುತ್ತಾ. ತದನಂತರ ಇಲ್ಲಿ ಆ ಮಗು ಮನೆಗೆ ಬಂದಿರೋದು ಕಾಂತಮ್ಮಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಯಾಕಂದರೆ ಇರೋ 4 ಜನ ಇರತಕ್ಕಂಥ ಜಾಗದಲ್ಲಿ 40 ಜನ ಇರಬೇಕಾಗಿದೆ, ನಮ್ಮ ಊಟ ಬೇರೆಯವ್ರಿಗೆ ಹೋಗ್ತಿದೆ ಅಂತ ಹೇಳಿ ಆ ಮಗು ಮುಂದೆನೇ ಮಾತನಾಡ್ಬಿಡ್ತಾರೆ. ಇದು ಶ್ರಾವಣಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಆಗ ವಿಶಾಲು ಅವರು ಕೂಡ ಬಂದು ಅವರು ಹೇಳಿದ ರೀತಿ ಸರಿ ಇಲ್ಲದೆ ಇದ್ರು ಅವ್ರು ಹೇಳಿದ ಮಾತಲ್ಲಿ ಅರ್ಥ ಇದೆ ಅಲ್ವಾ ಅಂತಾನೆ ಹೇಳ್ತಾರೆ. ಹಾಗಾಗಿ ಶ್ರಾವಣಿ ಅನ್ಕೋತಾಳೆ, ಬೇಡ ಈ ಮಗು ಇಲ್ಲಿ ತುಂಬ ದಿನ ಇರೋದು ಸರಿ ಬರುವುದಿಲ್ಲ, ಮೊದಲು ಈ ಮಗುವನ್ನು ಅವರ ಒಂದು ಕುಟುಂಬಕ್ಕೆ ಸೇರಿಸಬೇಕು ಅಂತ. ಹಾಗಾಗಿ ಇಲ್ಲಿ ಹುಡುಕಾಟವನ್ನು ನಡೆಸ್ತಿದ್ದಾರೆ. ಅತ್ತ ಕಡೆ ವೀರು ಅವರು ಕೂಡ ಒಂದು ಮಗುವಿಗೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ತೆಗೆದುಕೋಬೇಕು ಅನ್ನೋ ಕಾರಣಕ್ಕೆ ತಮಗೆ ಗೊತ್ತಿರ್ತಕ್ಕಂಥ ಸೀನಿಯರ್ ಆಫೀಸರ್ನ ಕೂಡ ಕೇಳಿದ್ದಾರೆ. ಅವರು ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇತ್ತ ಕಡೆ ಸುಬ್ಬು ಹೋಗಿ ಒಂದು ಇನ್ಸ್ಪೆಕ್ಟರನ್ನು ಭೇಟಿ ಮಾಡಿದೆ. ತಮಗೆ ಗೋಕರ್ಣದಲ್ಲಿ ಒಂದು ಮಗು ಸಿಕ್ತು, ಆ ಮಗು ಫೋಟೋವನ್ನು ನಿಮಗೆ ಕಳಿಸಿದ್ದೀನಿ, ದಯಮಾಡಿ ಮೊದಲು ಆ ಮಗುವಿನ ಒಂದು ತಂದೆ ತಾಯಿ ಕುಟುಂಬ ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಮಗುವನ್ನು ಅವರ ಫ್ಯಾಮಿಲಿ ಜೊತೆ ಸೇರಿಸಬೇಕು ಅಂತ ಹೇಳ್ತಾರೆ. ನಮ್ಮ ಡ್ಯೂಟಿ ಕೂಡ ಅದೇ ಅಲ್ವಾ, ಖಂಡಿತ ಮಾಡ್ತೀವಿ ಅಂತ ಏನು ಇನ್ಸ್ಪೆಕ್ಟರ್ ಹೇಳ್ತಾರೆ. ಬಟ್ ಯಾವಾಗ ಮಗುವಿನ ಫೋಟೋ ನೋಡಿದ್ರು, ಆ ಫೋಟೋ ನೋಡಿದೆ ರಾಜೇಶ್ವರಿಗೆ ಅಂದರೆ ವಿಜಯಾಂಬಿಕಾ ಸ್ನೇಹಿತೆಗೆ ಕಾಲ್ ಹೋಗಿದೆ. ಮೇಡಮ್ ನೀವು ಹುಡುಕ್ತಿದ್ದಂಥ ಮಗು ಈಗ ನನ್ನ ಕೈಗೆ ಸಿಕ್ಕಿದೆ, ಮಗು ಎಲ್ಲಿದೆ ಅಂತ ಗೊತ್ತಾಗಿದೆ ನೋಡಿ ಅಂತ ಹೇಳಿದಾಗ, ಹೌದಾ ಹಾಗಿದ್ರೆ ನಿನಗೆ ಕೊಡಬೇಕಾಗಿರೋ ದುಡ್ಡು ನಿನಗೆ ಬಂದು ಸೇರುತ್ತೆ ಅಂತ ಹೇಳಿದ್ದೆ. ಆ ಮಗು ಮೊದಲು ನನಗೆ ಸಿಗಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ವಿಜಯಾಂಬಿಕಾ, ನೋಡು ಆ ಮಗುವಿನ ಹೆಸರಲ್ಲಿ 1000 ಕೋಟಿ ಆಸ್ತಿ ಇದೆ ಅಂತ ಹೇಳ್ತೀಯಾ, ಅದೇನಾದರೂ ಅವಳು ಆ ಮಗುವನ್ನು ಕಾಪಾಡಿರ್ತಕ್ಕಂಥ ಫ್ಯಾಮಿಲಿ ಗೊತ್ತಾದರೆ ಏನಾಗ್ಬೋದು, ಅದೇ ಕಾರಣಕ್ಕೆ ಮೊದಲು ಆ ಮಗುವನ್ನು ನಿನ್ನ ಕಪ್ಪಿ ಮುಷ್ಟಿಗೆ ತಗೋಬೇಕು ಅಂತ ಹೇಳಿದಾಗ, ಖಂಡಿತ ವಿಜಯಾಂಬಿಕಾ ನೀನು ಹೇಳಿದ್ದು ಸರಿಯಾಗಿದೆ ಅಂತ ಹೇಳಿದ್ದೆ. ಆ ಮಗುವನ್ನ ಯಾರು ನಮ್ಮ ಹತ್ರ ಇದೆ ಅಂತ ಬಂದು ಹೇಳಿದ್ರು, ಅವರ ಡೀಟೇಲ್ಸನ್ನು ಪೊಲೀಸ್ ಇನ್ಸ್ಪೆಕ್ಟರಿಂದ ರಾಜೇಶ್ವರಿ ತಗೊಂಡು ಅವರ ಮನೆ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ. ಇಲ್ಲಿ ಸುಬ್ಬು ಹೋಗಿದ್ದೆ, ರೌಡಿಗಳಿಗೆ ಹಿಗ್ಗಾಮುಗ್ಗ ಬಾರಿಸಿದೆ, ಮಗುವನ್ನು ಸೇಫ್ ಮಾಡ್ತಾರೆ. ತದನಂತರ ವೀರು ಅವರು ಮಗುವಿನ ಡೀಟೇಲ್ಸನ್ನು ತೆಗೆದುಕೊಂಡು ಬರ್ತಾರೆ. ಡೀಟೇಲ್ಸನ್ನು ತೆಗೆದುಕೊಂಡು ಬಂದಾಗ ಗೊತ್ತಾಗುತ್ತೆ ಮಗು ಒಂದು ರಾಜವಂಶಸ್ಥ ಮಗು ಅನ್ನೋದು. ಆಗ ಶ್ರಾವಣಿಗೂ ಅನಿಸುತ್ತೆ, ಯಾಕಂದರೆ ಮಗುವಿನ ಒಂದು ಕೊಳ್ಳಲ್ಲಿರ್ತಕ್ಕಂಥ ಚೈನಿನ ಲಾಕೆಟಲ್ಲಿ ಆ ಒಂದು ವಂಶದ ಒಂದು ಲಾಂಛನ ಇರುತ್ತೆ. ಅದನ್ನು ನೋಡಿದ್ದೆ, ಈ ಒಂದು ಮುದ್ರೆ ರಾಜವಂಶಸ್ಥರ ಮುದ್ರೆ ಅಂತಾನೆ ಅನ್ನಿಸ್ತದೆ. ಹಾಗೆ ಅದರ ಅಪ್ಪ ಹೇಳಿದಾಗ ಈ ಮಗು ರಾಜವಂಶಕ್ಕೆ ಸೇರಿದ್ದ ಅಂತ ಹೇಳಿ ಅಚ್ಚರಿ ಆಗುತ್ತೆ. 1000 ಕೋಟಿಗಳ ಒಡತಿ ಅಂತ ಕೂಡ ಗೊತ್ತಾಗುತ್ತೆ. ಏನಪ್ಪ ಈ ಮಗು ನೋಡಿದ್ರೆ ಹಾಗೆ ಅನಿಸೋದೇ ಇಲ್ವಲ್ಲ, ಹಾಗಿದ್ರೆ ಇದು ನಿಜವಾಗ್ಲೂ ಇದೆ ನಿಜ, ನಾ ಮೊದಲು ಆ ಕುಟುಂಬಕ್ಕೆ ಮಗುವನ್ನು ಸೇರಿಸಬೇಕು ಅನ್ಕೋತಾರೆ. ಬಟ್ ಈ ಮಗುವಿನ ಮೇಲೆ ದಾಳಿ ಆಗ್ತದೆ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ಅದೇ ಕಾರಣಕ್ಕೆ ಗೋಕರ್ಣದಲ್ಲಿ ಆ ಮಗು ಬೇರೆಯವರ ಕೈವಶದಲ್ಲಿತ್ತು, ಯಾಕಂದರೆ ಮಗುವಿನ ಮೇಲೆ ದಾಳಿ ಮಾಡಲಾಗಿತ್ತು, ಅದರಿಂದ ಪಾರಾಗಿತ್ತು ಮಗು ಅಂತ ಹೇಳಿ. ಹೀಗೆ ಈ ಮಗುವನ್ನು ಅವರ ಮನೆಯವ್ರಿಗೆ ಸೇರಿಸೋದು, ಅವರ ಮನೆಯವ್ರನ್ನ ಕೂಡ ಶತ್ರುಗಳು ಮುಗಿಸ್ಬಿಟ್ಟಿದ್ದಾರೆ, ಏನು ಕತೆ ಅಂತ ಕೂಡ ಶ್ರಾವಣಿ ಮತ್ತು ಸುಬ್ಬುಗೆ ಅನುಮಾನ ಬರುತ್ತೆ. ಈ ಕಡೆ ಆ ಮಗು ನಿಜಕ್ಕೂ ಕೂಡ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದಿಲ್ಲ, ಟೇಬಲ್ ತೊಗೊಳುತ್ತೆ, ಫೋಕ್ ತೊಗೊಳುತ್ತೆ. ಇದನ್ನೆಲ್ಲ ನೋಡಿದಾಗ ಕಾಂತಮ್ಮಂಗೆ ಅನಿಸುತ್ತೆ, ಖಂಡಿತ ಈ ಮಗು ಸಾಮಾನ್ಯ ಅಲ್ಲ, ಖಂಡಿತ ಈ ಮಗು ಅಂತೂ ಬಡವೆ ಅಲ್ವೇ ಅಲ್ಲ, ಖಂಡಿತ ಈ ಮಗು ಶ್ರೀಮಂತ ಕುಟುಂಬಕ್ಕೆ ಸೇರಿದ್ದೇನೋ ಅಂದ್ಕೊಂಡಿದ್ದೆ. ಆಲ್ರೆಡಿ ಆ ಮಗುವನ್ನು ಹಾರೈಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಸುಬ್ಬು ಕಾಂತಮ್ಮಂಗೆ ಈ ಮಗು ಶ್ರೀಮಂತ ಮಗು, ರೌಡಿಗಳು ಬಂದಿದ್ರು, ಯಾವುದೇ
ವಿಷಯ ಗೊತ್ತಾಗಬಾರ್ದು. ಯಾಕಂದರೆ ದುಡ್ಡು ಅಂದರೆ ಸಾಕು, ಮುಂದೆ ಬರ್ತಕ್ಕಂಥ ಕಾಂತಮ್ಮ ಬೇಕಿದ್ರೆ ರೌಡಿಗಳಿಗೆ ಮಾಹಿತಿಯನ್ನು ಕೊಟ್ಬಿಡ್ತಾರೆ ಅಂತ. ಬಟ್ ಆಲ್ರೆಡಿ ಕಾಂತಮ್ಮ ಅಲ್ಲಿ ಮಗುವನ್ನು ಆರೈಕೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈ ಕಡೆ ಎಡವಟ್ಟ ಆಯ್ತಲ್ಲಪ್ಪ, ಈ ಅಮ್ಮಂಗೆ ಗೊತ್ತಾಗೋಯ್ತಲ್ಲ ಶ್ರೀಮಂತ ಮಗು ಅಂತ, ಇನ್ನೇನು ಕಾದಿದ್ಲು ಅಂತ ಹೇಳಿ ಮನೆಯವರು ಅನ್ಕೋತಾರೆ. ಆ ಕಡೆ ವಿಜಯಾಂಬಿಕಾ ಅಂತಾನೆ ರಾಜೇಶ್ವರಿ ಕೂಡ ಮತ್ತೊಬ್ಬರ ಆಸ್ತಿ ಮೇಲೆ ಕಣ್ಣಾಕೋದು, ಅದನ್ನು ತನ್ನ ಕೈವಶ ಮಾಡ್ಕೋಬೇಕು ಅಂದ್ಕೊಳ್ಳೋದು. ಅದೇ ಕಾರಣಕ್ಕೋಸ್ಕರನೇ ಅವರದೇ ಕುಟುಂಬದ ಮಗುವಾಗಿರ್ತಕ್ಕಂಥ ಮಗುವಿನ ಮೇಲೆ ಅಟ್ಯಾಕ್ ಮಾಡಿಸಿ ಆ ಮಗುವನ್ನು ತಮ್ಮ ಕಪಿಮುಷ್ಟಿಗೆ ತಗೊಂಡು ಇಡೀ ಸಾವಿರಾರು ಕೋಟಿ ಆಸ್ತಿಯನ್ನು ಉಟ್ಕೋಬೇಕು ಅಂತ ಹೇಳಿ ರಾಜೇಶ್ವರಿ ಪ್ಲಾನ್ ಮಾಡಿದ್ದಾರೆ. ಇದರ ನಡುವೆ ಆ ಒಂದು ಕುಟುಂಬಕ್ಕೆ ಮಗುವನ್ನು ಸೇರಿಸಬೇಕು ಅಂತ ಹೇಳಿ ಸುಬ್ಬು ಅವತಾರವನ್ನು ಬದಲಾಯಿಸಿಕೊಂಡು ಆ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದಾರೆ. ಇತ್ತ ಕಡೆ ಒಂದು ಶ್ರೀಮಂತನ ರೀತಿಯಲ್ಲಿ ಸುಬ್ಬು ಕಾಣಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಶ್ರಾವಣಿ ಕೋಟು ಜೂಟು ಹಾಕ್ಸದ ಸಖತ್ತಾಗಿ ರೆಡಿ ಮಾಡಿಸಿ ಕರ್ಕೊಂಡು ಬರ್ತಿದ್ದಾಗೆ ಮನೆಯವರೆಲ್ಲರೂ ಸುಬ್ಬುನ ನೋಡಿದ್ದೆ, ಏನು ನಮ್ಮ ಸುಬ್ಬು ಇಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ಅಂತ ಹೇಳಿ ದೃಷ್ಟಿಯನ್ನು ತೆಗಿತಾರೆ. ನಂತರ ಇಲ್ಲಿ ನಾವು ಅವತಾರವನ್ನು ಬದಲಾಯಿಸಿಕೊಂಡು ಆ ಮಗುವನ್ನು ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿ ಸುಬ್ಬು ಹೇಳ್ತಿದ್ದಾಗ ಈ ಕಡೆ ಕಾಂತಮ್ಮ ಬರ್ತಾರೆ. ನಾನು ನಿಮ್ಮ ಜೊತೆ ಬರ್ತೀನಿ ಅಂದಾಗ, ಏನು ಕಾಂತಮ್ಮ, ನಾನೇ ನನ್ನ ಅವತಾರ ಬದಲಾಯಿಸ್ಕೊಂಡು ಹೋಗ್ತಿದ್ದೀನಿ, ಅದರಲ್ಲಿ ನಿಮ್ಮನ್ನ ಕೂಡ ನಾನು ಕರ್ಕೊಂಡು ಹೋಗಬೇಕಾ, ಹೇಗೆ ಕರ್ಕೊಂಡು ಹೋಗಲಿ ನಿಮ್ಮನ್ನ ಅಂದಾಗ, ಒಂದು ನಿಮಿಷ ಇರಿ ಅಂತ ಹೇಳಿ ತಾನು ಕೂಡ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೆ, ಬಂದೇ ಬಿಡ್ತಾರೆ, ನಿಮ್ಮ PA ಥರ ನಾನು ಇರ್ತೀನಿ ಅಂತ ಹೇಳಿ ಕಾಂತಮ್ಮನ ಅವತಾರವನ್ನು ನೋಡಿದ್ದೆ. ಎಲ್ಲರೂ ಶಾಕ್ ಆಗ್ತಿದ್ದಾರೆ. ಈ ಕಡೆ ಮಗುನ ಏನೇ ಕೇಳಿದ್ರು ಕೂಡ ಉತ್ತರ ಕೊಡುವುದಿಲ್ಲ. ಬಟ್ ರತ್ನಗಿರಿ ಅಂತಕ್ಕಂಥ ಒಂದು ಪೇಪರಲ್ಲಿ ಬರ್ತಿರ್ತಕ್ಕಂಥ ಹೆಸರನ್ನು ಹೇಳಿದಾಗ ನಮ್ಮೂರು ಅಂತ ಮಗು ಹೇಳ್ತು. ಹಾಗಾಗಿ ಅದೇ ಊರು ಅನ್ನೋದನ್ನು ತಿಳ್ಕೊಂಡ್ರ ಜೊತೆಗೆ ಬೀರುವವರು ಕೂಡ ಒಂದಷ್ಟು ಮಾಹಿತಿಯನ್ನು ತಂದುಕೊಟ್ರು. ಹಾಗಾಗಿ ಇಲ್ಲಿ ಸುಬ್ಬು ಮಗುವನ್ನು ಕಾಂತಮ್ಮನ್ನು ಕರ್ಕೊಂಡಿದ್ದೆ. ಕೊನೆಗೂ ರತ್ನಗಿರಿ ಎಸ್ಟೇಟ್ಗೆ ಹೋಗ್ತಿದ್ದಾರೆ. ದಾರಿಯಲ್ಲಿ ಹೋಗ್ತಿದ್ದಾರೆ ಒಂದಷ್ಟು ದೂರ ಹೋಗ್ತಾರೆ. ಕೊನೆಗೂ ಕೂಡ ಆ ಒಂದು ಎಸ್ಟೇಟ್ ಸಿಗತ್ತೆ. ಎಸ್ಟೇಟ್ ಸಿಗ್ತಿದ್ದಾಗೆ ಒಳಗಡೆ ಹೋಗಬೇಕಾಗಿದೆ. ಬಟ್ ಆ ಒಂದು ಎಸ್ಟೇಟಲ್ಲಿ ಇರ್ತಕ್ಕಂಥ ವ್ಯಕ್ತಿ ಬಂದಿದೆ, ಯಾರು ನೀವು, ಯಾಕೆ ಇಲ್ಲಿಗೆ ಬಂದಿದ್ರಾ ಅಂತ ಕೇಳ್ತಿದ್ದಾರೆ. ಇಲ್ಲ, ನಾವು ಒಳಗಡೆ ಹೋಗಬೇಕಾಗಿತ್ತು, ಭೇಟಿ ಮಾಡಬೇಕಾಗಿತ್ತು ಅಂತ ಹೇಳ್ತಾನೆ. ಇರಬೇಕಿದ್ರೆ ಇಲ್ಲ ಯಾರ್ಯಾರನ್ನೂ ನಾವು ಆ ರೀತಿ ಎಲ್ಲ ಒಳಗಡೆ ಕಳ್ಸೋಕ್ಕಾಗೋದಿಲ್ಲ, ನೀವು ಭೇಟಿ ಕೂಡ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ನಾವು ಭೇಟಿ ಮಾಡಲೇಬೇಕಿತ್ತು ಅಂದಾಗ ಒಮ್ಮೆ ಹೇಳಿದ್ರೆ ಆಗೋದಿಲ್ವಾ, ಮತ್ತು ವಾಪಸ್ ಹೋಗಿ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾರೆ. ಅಷ್ಟರಲ್ಲಿ ಕಾಂತಮ್ಮ ಬಂದಿದ್ದೆ, ಇಂಗ್ಲೀಷಲ್ಲಿ ಟಸುಪುಸು ಅಂತ ಹೇಳಿ ಏನೋ ತನಗೆ ಗೊತ್ತಿರೋ 4 ಮಾತನ್ನ 40 ಮಾತಾಡಿದ ಆ ವ್ಯಕ್ತಿಯನ್ನು ಫಿದಾನೆ ಮಾಡಿಬಿಡ್ತಾರೆ. ವ್ಯಕ್ತಿಯವ್ರಿಗೆ ತುಂಬ ಇಂಗ್ಲೀಷ್ ಬರುತ್ತೆ, ಹಾಗೆ ಹಿಂಗೆ ಅನ್ಕೋತಾರೆ. ಈ ಕಡೆ ನಾವು ಈ ಮನೆ ಯಜಮಾನ್ರನ್ನ ಭೇಟಿ ಮಾಡಬೇಕು ಅಂತ ಸುಬ್ಬು ಹೇಳಬೇಕಾದ್ರೆ, ಯಾರು ಅಂತನ್ರಿ ಕಳಿಸೋದು ಅಂತ ಹೇಳ್ತಿದ್ದಾರೆ. ಒಳಗಡೆನೆ ಮಗು ಕೊಳ್ತದ. ಕೊನೆಗೂ ಕೂಡ ಇಲ್ಲಿ ಸುಬ್ಬುಗೆ ಮನೆಗೆ ಎಂಟ್ರಿ ಸಿಗುತ್ತೆ, ಆ ಒಂದು ಎಸ್ಟೇಟ್ಗೆ. ಕೊನೆಗೂ ಕೂಡ ಅಲ್ಲಿರ್ತಕ್ಕಂಥ ತಾತಯ್ಯನನ್ನು ಸುಬ್ಬು ಭೇಟಿ ಮಾಡ್ತಾರೆ. ಮಗುವನ್ನು ಆ ಒಂದು ಮನೆಗೆ ಒಪ್ಪಿಸ್ತಾರೆ. ಅದರ ಜೊತೆಗೆ ಇಲ್ಲಿ ಸುಬ್ಬುವಿನ ರಹಸ್ಯ ಕೂಡ ಆ ಮನೆಯಲ್ಲಿ ಅಡಗಿ ಕೂತಿದೆ ಅಂತಾನೆ ಅನ್ನಿಸ್ತದೆ. ಯಾಕಂದರೆ ಅಲ್ಲಿ ಇರ್ತಕ್ಕಂಥ ಮಗು ಸುಬ್ಬುವಿನ ಬಳಿಗೆ ಹೋಗ್ತಾ ಇತ್ತು. ಸುಬ್ಬು ನೋಡಿದ್ರೆ ಹೆದರ್ತಿರ್ಲಿಲ್ಲ, ತಮಗೆ ಮೊದಲೇ ಗೊತ್ತಿದೆ ಅನ್ನೋ ರೀತಿ ನಡ್ಕೋತಾ ಇತ್ತು. ಇದನ್ನೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಸುಬ್ಬುಗೂ ಆ ರತ್ನಗಿರಿ ಎಸ್ಟೇಟ್ಗೂ ನಿಜಕ್ಕೂ ದೊಡ್ಡದೊಂದು ಸಂಬಂಧ ಇದೆ ಅಂತಾನೆ ಅನ್ನಿಸ್ತದೆ. ಹಾಗಿದ್ರೆ ಪದ್ದು ಮತ್ತು ವಿಶಾಲು ಅವರ ಮಗ ಸುಬ್ಬು ಅಲ್ವಾ? ಸುಬ್ಬು ನಿಜವಾದ ಕುಟುಂಬ ಈ ಒಂದು ರತ್ನಗಿರಿ ಎಸ್ಟೇಟ್ಗೆ ಸೇರಿದವರೇ ಆಗಿದ್ದಾರೆ. ನಿಜಕ್ಕೂ ಒಬ್ಬ ಶ್ರೀಮಂತ ಕುಟುಂಬಕ್ಕೆ ಸೇರಿದಂಥ ಸುಬ್ಬು ಇವತ್ತು ಪದ್ದುವಿನ ಮಗನಾಗಿ ಆ ಒಂದು ಬಡತನದಲ್ಲಿ ಬದುಕ್ತಾ ಇದ್ರ. ಕೊನೆಗೂ ಇಲ್ಲಿ ಸುಬ್ಬುವಿನ ನಿಜ ಸತ್ಯ ಜನ್ಮ ರಹಸ್ಯ ಬಯಲಾಯ್ತಾ. ಏನಾಯ್ತು, ಏನು ಕತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು